ಎಸ್ ನಮ್ಮೊಟ್ಟಿಗೆ ಮಾಜಿ ಕೃಷಿ ಸಚಿವರಾದಂತಹ ಚೆಲುವರಾಯಸ್ವಾಮಿ ಅವರಿದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲಿಗೆ ಈ ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ಚರ್ಚೆ ಆಗ್ತಿದೆ. ನೀವು ಸಚಿವ ಆಕಾಂಕ್ಷಿ ಆಗಿದ್ದೀರಾ ಸರ್? ಆಕಾಂಕ್ಷಿ ಇಲ್ಲ ಅನ್ನೋದು ನಮ್ಮ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾವು ಆಕಾಂಕ್ಷಿ ಅಂತಲೂ ಕೊಡಲ್ಲ, ಆಕಾಂಕ್ಷಿ ಇಲ್ಲ ಅಂತಲೂ ಬಿಡಲ್ಲ. ಅವ್ರಿಗೆ ಯಾವುದು ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಸರ್ಕಾರ ಜವಾಬ್ದಾರಿಯುತವಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿದೆ ಉಳಿದಿರ್ತಕ್ಕಂಥ 2 ವರ್ಷ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ. ಸೊ ನಾನು ಅದರಿಂದ ಹೆಚ್ಚು ಅವ್ರಿಗೆ ಒತ್ತಡ ಇರಲಿಕ್ಕೆ ಹೋಗಿಲ್ಲ. ಬಿಡದಿ ಟೌನ್ಶಿಪ್ ಬಗ್ಗೆ ರೈತರು ತೀವ್ರ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಮಧ್ಯ ಈ ಯೋಜನೆ ಮುಂದುವರಿಯೋದು ಸರಿನಾ ಸರ್? ಅದನ್ನು ಮುಖ್ಯಮಂತ್ರಿಗಳು ಬಹುಶಃ ರಿವ್ಯೂ ಮಾಡ್ತಾ ಇದ್ದಾರೆ. ಸೊ ಸೂಕ್ತವಾದಂಥ ತೀರ್ಮಾನವನ್ನು ತಗೋತಾರೆ. ಬಟ್ ಅದರಲ್ಲಿ ಬಹುತೇಕ ಒಂದಷ್ಟು ಜನ ವಿರೋಧ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಪೊಲಿಟಿಕಲ್ ಪಾರ್ಟಿ ಒತ್ತಡ ಜಾಸ್ತಿ ಇದೆ. ಭಾಳಷ್ಟು ಜನ ರೆಡ್ ಝೋನ್ನಲ್ಲಿರೋದ್ರಿಂದ ನಾವು ಮುಂದೆ ಅದರಿಂದ ಏನೂ ಉಪಯೋಗ ಆಗೋಲ್ಲ, ಟೌನ್ಶಿಪ್ ಮಾಡೋದು ಸರಿ ಅಂತಲೂ ಹೇಳ್ತಾ ಇದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಒಂದು ಸೂಕ್ತವಾದ ತೀರ್ಮಾನ ಇವತ್ತು ನಾಳೆಯಲ್ಲಿ ತಗೋತಾರೆ. ಕಾವೇರಿ ಕೊಳ್ಳದ ರೈತರು ನೀರು ಬೆಳೆಗಳಿಗೆ ಹರಿಸೋದಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ನಿಲುವೇನು ಸರ್? ಇವತ್ತು ಸಾಯಂಕಾಲ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರೆ. ಕೊನೆಯದಾಗಿ ಸರ್, ಈ ಮಂಡ್ಯ ಜನತೆ ಜೊತೆ ನೀವು ನಿಲ್ತೀರಾ ಸರ್? ಮಂಡ್ಯ ಜನತೆ ಜೊತೆಲೇ ಇರಬೇಕು. ಈ ರಾಜ್ಯದ ಜನತೆ, ಮಂಡ್ಯ ಜನತೆ 100ಕ್ಕೆ 100 ನಾನು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಇರ್ತೀವಿ. ಇದಿಷ್ಟು ಮಾಜಿ ಕೃಷಿ ಸಚಿವರಾದಂತಹ ಚೆಲುವರಾಯಸ್ವಾಮಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು.